ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಸವಿಸ್ತಾರ ವಿಷಯಗಳನ್ನ ಹೇಳಿದ್ದಾರೆ. ಇನ್ನು ಇಲ್ಲಿವರೆಗೂ ಕೂಡ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿಕೊಂಡು ದೇವರಾಜ್ ಅರಸು ಅವರ ಅಧಿಕಾರದ ದೀರ್ಘಾವಧಿಯನ್ನು ಕೂಡ ದೀರ್ಘಾವಧಿಯ ದಾಖಲೆಯನ್ನು ಕೂಡ ಮೀರಿಸಿದ್ದೇನೆ ಅಂತಕ್ಕಂಥ ಹಮ್ನಲ್ಲಿ ಸತತವಾಗಿ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಕ್ಕೂ ಅನ್ಯಾಯ ಮಾಡುತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಕೊನೆಯ ಅವಧಿಯಲ್ಲಿ ತರಾತುರಿಯಲ್ಲಿ ರಾಜೀನಾಮೆ ಕೊಡುವ ಮುನ್ನ ವರದಿಯನ್ನು ತರಿಸಿಕೊಂಡು ನಮಗೆ ಹಿಂದುಳಿದ ವರ್ಗದವರ ಕಣ್ಣಿಗೆ ಮಣ್ಣೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ದು ಆಗ್ರಹವಿಷ್ಟೇ, ಆರಂಭದಲ್ಲಿ ನಾವು ಇದೇನು ಮಧುಸೂದನ್ ಜಾತಿ ಗಣಿತ ಬಗ್ಗೆ ನಾವು ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ವಿ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಜನಗಣತಿ ಮತ್ತು ಜನಗಣತಿ ಮಾಡಲಿಕ್ಕೆ. ಅವರಿಗೆ ನೀವು ಸಹಕಾರ ಕೊಡಿ, ಪ್ರತ್ಯೇಕವಾದಂತ ಮತ್ತೊಂದು ವರದಿಯ ಅಧ್ಯಯನದ ಸಮೀಕ್ಷೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ವಿ. ಇಲ್ಲ, ನಾವು ಜಾತಿ ಗಣತಿ ಮಾಡಲ್ಲ, ಜನಗಣತಿಯನ್ನು ಮಾಡುವುದಿಲ್ಲ, ನಾವು ಹಿಂದುಳಿದ ವರ್ಗದವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಈಗಿರ್ತಕ್ಕಂಥ ತಂತ್ರಾಂಶವನ್ನು ಬಳಸಿಕೊಂಡು ನಾವು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ವರದಿಯನ್ನು ಕೂಡ ಮುಗಿಸ್ತೇವೆ, ಸಮೀಕ್ಷೆಯನ್ನು ಮುಗಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸತತ 13 ವರ್ಷಗಳಾದ್ರೂ ಕೂಡ, 10 ವರ್ಷ ಕಳೆದ್ರೂ ಕೂಡ, 13 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯ ಹಿಂದುಳಿದ ವರ್ಗದ ಸಮೀಕ್ಷೆ ಇರಲಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಬಿಹಾರದಲ್ಲಿ 1 ವರ್ಷದೊಳಗೇನೆ ಸಮೀಕ್ಷೆಯನ್ನು ಮುಗಿಸಿ ವರದಿಯನ್ನು ಜಾರಿ ಮಾಡತಕ್ಕಂಥ ಕೆಲಸ ಅಲ್ಲಿನ ಮುಖ್ಯಮಂತ್ರಿಗಳಂತ ಆಗಿದ್ದಂತ ನಿತೀಶ್ ಕುಮಾರ್ ಅವರು ಮಾಡ್ತಾರೆ. ಪಕ್ಕದ ರಾಜ್ಯದ ತೆಲಂಗಾಣದ ಡಿ ಕೆ ಶಿವಕುಮಾರ್ ಅವರ ಆಪ್ತ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೇವಲ 70 ದಿನಗಳಲ್ಲಿ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಜಾರಿ ತರ್ತಾರೆ. ಆ ಬದ್ಧತೆ ಕರ್ನಾಟಕದವ್ರಿಗೆ ಯಾಕಿಲ್ಲ? ಇವರು ದುರುದ್ದೇಶದಿಂದ ಈ ಸಮೀಕ್ಷೆಗೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹೌದು. ಯಾಕಂದ್ರೆ ಈ ರಾಜ್ಯದಲ್ಲಿ ಹಿಂದೆ ನಾವು ಕೇಳಿ ಕಂಡರಿಯದಂತ ಒಂದು ದುರಂತ ಆಯ್ತು. RCB ಕಪ್ ಗೆದ್ದಂತ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಸುಮಾರು 11 ಜನ ಯುವಕರು ಪ್ರಾಣವಂತೆತ್ತರು ಈ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಲಜ್ಜೆಗೆಡಿತನದ ನೀತಿಯಿಂದಾಗಿ. ಆ ಘಟನೆಯನ್ನ ಮರೆಮಾಚಲಿಕ್ಕೆ ಈ ಜಾತಿ ಗಣತಿಯ ವರದಿಯನ್ನ ಸೋರಿಕೆ ಮಾಡತಕ್ಕಂಥ ದುಸ್ಸಾಹಸಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತು. ನಮ್ಗೆಲ್ಲೋ ಕೂಡ ಆತ ಹಿರಿಯರು ಹೇಳಿದ್ರು, ವರದಿಯನ್ನ ಈಗಾಗಲೇ ತಾವು ಪಡ್ಕೊಂಡಿದ್ದಾಗಿದೆ. ನಮ್ಮ ಆಗ್ರಹ ಇಷ್ಟೇ, ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ವರದಿಯನ್ನ ನೀವು ಮಂಡನೆ ಮಾಡಬೇಕು, ಪ್ರತ್ಯೇಕವಾಗಿ ಆ ವಿಷಯವಾಗಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕೆಂಬ ಆಗ್ರಹ ನಮ್ಮೆಲ್ಲರದು ಕೂಡ ಇದೆ. ಯಾಕಂದ್ರೆ ಈಗಿನ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಹಿಂದೆ ಕಾಂತರಾಜ್ ವರದಿಯನ್ನ ಸಂಪುಟದಲ್ಲಿ ವಿರೋಧ ಮಾಡಿರ್ತಕ್ಕಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸಮುದಾಯದ ಸಮಾವೇಶದಲ್ಲಿ ವರದಿಗೆ ಬಗ್ಗೆ ಲಘುವಾಗಿ ಮಾತಾಡಿರ್ತಕ್ಕಂಥವರು ಈ ರಾಜ್ಯದ ಚುಕ್ಕಾಣಿ ನೀಡುತ್ತಿದ್ದಾರೆ. ಹೀಗಾಗಿ ನಮಗೆ ಅವರ ಮೇಲೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ವರದಿಯನ್ನ ಚರ್ಚೆಗೆ ತಗೊಂಡು ಪ್ರತ್ಯೇಕ ಚರ್ಚೆ ಇಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಡದೇ ಇದ್ರೆ ಇಡೀ ರಾಜ್ಯದ ಹಿಂದುಳಿದ ವರ್ಗ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತತ್ಕ್ಷಣ ಹಿಂದುಳಿದ ವರ್ಗರಿಗೆ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಅಂದ್ರೆ ಅವರ ಪೂರ್ಣ ಮೌನ ನಮ್ಗೆಲ್ಲರೂ ಕೂಡ ಒಂದು ಸಂಶಯಕ್ಕೆ ದಾರಿಯನ್ನು ಕೂಡ ಮಾಡಿಕೊಟ್ಟಿದೆ. ಸುಮ್ಮನೆ ಇರೋ ವ್ಯಕ್ತಿತ್ವ ಅದಲ್ಲ. ಆ ಬೇರೆ ರೀತಿ ಯೋಚನೆ ಮಾಡದೆ ತಾವೇ ಮಾಡಿರ್ತಕ್ಕಂಥ ಸಮಿತಿಯ ವರದಿಯನ್ನು ತಾವೇ ಒಪ್ಪಿಕೊಂಡಂತಹ ಸಮಿತಿ ವರದಿಯನ್ನ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೂಡ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸಬೇಕು ಅಂತಕ್ಕಂಥ
ವಿನಂತಿ ಮತ್ತು ಒತ್ತಾಸೆಯನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ. ಧನ್ಯವಾದಗಳು. ಕೆಲವು ಕಡೆ ಮಾಹಿತಿ, ಈಗ ನಮ್ಗೆ ಎಲ್ಲೋ ಒಂದ್ ಕಡೆ ಮಾಹಿತಿ ಇದೆ, ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ವರದಿಯಲ್ಲಿ ಪಾಲ್ಗೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ನಾವು ಇಲ್ಲಿವರೆಗೂ ಕೂಡ ಹಿರಿಯರು ಹೇಳಿದ್ರು, ಕಾಂತರಾಜ್ ವರದಿ ಇರ್ಬೋದು, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಅವ್ನ ಯಾವನ್ನೂ ಕೂಡ ಟೇಬಲ್ ಮಾಡ್ದೇನೆ, ಮಂಡನೆ ಮಾಡ್ದೇನೆ ಅವೈಜ್ಞಾನಿಕ ಅಂತ ತೀರ್ಮಾನ ಮಾಡಿ ಅವರೇ ಕೈ ಬಿಟ್ಟತಕ್ಕಂಥ ಉದಾಹರಣೆ ಸಾಕಷ್ಟು ಈ ರಾಜ್ಯದಲ್ಲಿದೆ. ಯಾಕಂದ್ರೆ ಅವ್ರು ಖರ್ಚು ಮಾಡ್ತಕ್ಕಂಥದ್ದು ಸರಿಯಾಗಿ ನಮ್ಮ ಸಾರ್ವಜನಿಕರ ಹಣ. ನಮ್ಮ ಆಗ್ರಹ ಏನಂದ್ರೆ, ಈ ಹಿಂದೆನೂ ಕೂಡ ಅಂತ ಎಡವಟ್ಟುಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಎಲ್ಲೋ ಕಡೆ ಸಾಕಷ್ಟು ಕಡೆ ಎಡವಿದೆ. ಅಲ್ಲ, ಒಂದ್ ನಿಮಿಷ, ಮತ್ತೊಂದು ಆ ರೀತಿ ತಪ್ಪಾಗಬಾರ್ದು, ಆ ರೀತಿ ಎಚ್ಚರಿಕೆ ವಹಿಸಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಿದ್ ನಿಜ ಇದೆ. ನೋಡಿ, ಡೆಲಿವರಿ ಆದ್ಮೇಲೆ ಹೇಳ್ಬೋದು ಗಂಡು ಹೆಣ್ಣು ಅಂತೇಳಿ ನಾವು ಒತ್ತಾಯಿಸಿ ನಾವು ಕೂಡ ಸಾಕಷ್ಟು ಜನ ಸಾರ್ವಜನಿಕರು ನಮ್ಮ ಮುಖಂಡರನ್ನ ಇರ್ಬೋದು, ಅಧಿಕಾರಿಗಳನ್ನ ಭೇಟಿಯಾಗಿ ಸಾಕಷ್ಟು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನ ಕೊಟ್ಟಿದ್ದಾರೆ. ಕೆಲವರು ನಮ್ಮ ಮನೆಗೆ ಬಂದಿಲ್ಲ, ಯಾವುದೋ ಜಿವಿಪಿಗಳು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳೇನದಾರ ಅವ್ರ ಮುಖಾಂತರ ಸ್ಟಿಕ್ಕರ್ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಅನೇಕ ಆರೋಪಗಳು ಸಾರ್ವಜನಿಕ ಬಂದಿದ್ದಂತೂ ಸತ್ಯ, ಅದು ತಮಗೂ ಕೂಡ ಗೊತ್ತಿದೆ. ಸರ್, ಮನೆಗೆ ಅವ್ರೇನು ಈಗ ನೋಡಿ, ಈಗ ನಾವು ಆರ್ಥಿಕ ಮತ್ತು ಸಾಮಾಜಿಕ ಗಣತಿ ಮಾಡ್ಬೇಕು. ಅವ್ರ ಮನೇಲಿ ಎಷ್ಟು ಜನ ಕೆಲಸ, ವಾರ್ಷಿಕ ಆದಾಯ ಎಷ್ಟಿದೆ, ಆ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು, ಅದೆಲ್ಲವನ್ನು ಕೂಡ ಮನೆಗೆ ಭೇಟಿಯಾಗಿ ಆ ಸಂಪೂರ್ಣ ಮಾಹಿತಿನ ತೆಗೆದುಕೊಳ್ತಕ್ಕಂಥದ್ದು ಅವ್ರ ಕೆಲಸ. ಅದು ಆಗಿಲ್ಲ ಅಂತಕ್ಕಂಥ ಆರೋಪಗಳು ಇರ್ಬೋದು. ಆ ವರದಿ ಹೊರಗಡೆ ಬಂದ್ಮೇಲೆ ಅದ್ರ ಬಗ್ಗೆ ಪೂರ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಅಲ್ಲ, ಅದನ್ನ ನಾವು ಹೇಳ್ತಾ ಇದೀವಲ್ಲ, ವರದಿ ಬರೋ ನಾವು ವೈಜ್ಞಾನಿಕ ನಾವು ತೀರ್ಮಾನ ಮಾಡಕ್ಕಾಗೋದ್ರ. ವರದಿ ಮೊದಲು ಬರ್ಲಿ, ನಾವು ಕೂಡ ಸಾರ್ವಜನಿಕರ ಕೆಲವರ ಅಭಿಪ್ರಾಯ ಅದಿದೆ. ಅಲ್ಲ, ಪೂರ್ತಿ ಹೇಳ್ಬಿಡ್ತೀನಿ. ಶರಣು ತಳಿಕೆರೆ ನನಗೆ ಅವ್ರಿಗೂ ಗೊತ್ತಿಲ್ಲ ನನ್ನ ಹೆಸರು ಪೂರ್ತಿ. ತಳ್ಳಳ್ಳಿ ಅಂತಾರ, ಸಿಕ್ಕಾಗ ಒಂದ್ಸಲ ಶರಣು ತಳಿಕೆರೆ ಅಂತ ಹೇಳ್ರಿ. ಅದು ಪ್ರೀತಿಗೆ ಹೇಳಂತದ. ನೋಡ್ರಿ, ಇಲ್ಲಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕಡೆ ಹಿರಿಯರು ಕೂಡ ಇಲ್ಲಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕಾಯಲು ಮೇಲೊಬ್ಬನಿದ್ದಾಗ ಕಾಯಕವಿಲ್ಲದ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮಾತನ್ನ ಪುನರಾಲೋಚನೆ ಮಾಡ್ತೀನಿ. ಇವತ್ತು ನರೇಂದ್ರ ಮೋದಿ ಅವರೇ 45 ವರ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಿತಿನ್ ನಬೀನ್ ಅವರನ್ನ ಭಾಸ್ ಅಂತ ಅಂತಕ್ಕಂಥ ಮಾತನ್ನ ಕರೆದು ಚಿಕ್ಕ ವಯಸ್ಸಿನ ಅಧ್ಯಕ್ಷನು ಕೂಡ ಬಾಸ್ ಅನ್ನ ಕರೆಯೋದ್ರ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿ ಗೌರವವನ್ನು ಕೊಟ್ಟಿದ್ದಾರೆ. ಪಕ್ಷದ ಒಳಗಿದ್ದವ್ರ ಬಗ್ಗೆ ನಾವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾವ ರೀತಿ ನಾವು ಶಿಷ್ಟಾಚಾರ, ಯಾವ ರೀತಿ ಗೌರವ ಕೊಡಬೇಕು ಪಕ್ಷದ ಅಧ್ಯಕ್ಷ. ಹೊರಗಿದ್ದವ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥ ಅವಶ್ಯಕತೆ ನಮ್ಗಿಲ್ಲ. ತಾವು ಕೇಳಿದ್ರಿ ಪಕ್ಷಕ್ಕೆ ತರುವ ಪ್ರಯತ್ನ ಅಂತಕ್ಕಂಥ ಯಾವುದು ಕೂಡ ಆ ತರ ಇಲ್ಲ. ಆಮೇಲೆ ಮೇಲಾಗಿ ಅವ್ರನ್ನ ಪಕ್ಷದ ಬಗ್ಗೆ ಅವ್ರ ಬಗ್ಗೆ ತೀರ್ಮಾನ ತೆಗೆದುಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ನಾಯಕತ್ವ ಅಲ್ಲ, ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಖಂಡಿತ ನಿಮ್ ಪ್ರಕಾರ ನಿಮ್ಮ ಊಹೆ ಅಂತ ಅವ್ರು ಬರ್ತಕ್ಕಂಥ ಪ್ರಯತ್ನ ಮಾಡ್ತಿರೋದು ಸತ್ಯ. ಇವತ್ತೇನು ನಾ ಮುಂದಿನ ತಿಂಗಳು ಶ್ರಾವಣ ಮುಗಿಲಿ, ಆಷಾಢ ಮುಗಿದ ತಕ್ಷಣ ನಾನು ಪಕ್ಷ ಕಟ್ತೀನಿ, ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಏನು ಅವ್ರ ಆಸೆ ಐತೆ, ಖಂಡಿತ ಶುಭವಾಗಿ ನಾವ್ ಯಾರು ಕೂಡ ಅವ್ರಿಗೆ ವಿರೋಧ ಮಾಡೋದಿಲ್ಲ. ನಾನು ಹಾಲು ಮತ್ತು ಸಮಾಜದವನಾಗಿ ಹೇಳ್ತೇನೆ, ಅವ್ರು ಹೊಸ ಪಕ್ಷ ಕಟ್ಟುದಾರ ನಾನೇ ಅವ್ರಿಗೆ ಮುಣಿಗೆ ಕೊಡ್ತೀನಿ. ಅದು ಬಿಟ್ಟು ಬ್ಲಾಕ್ ಮೇಲ್ ಮಾಡ್ದೇನೆ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಹಿರಿಯರಿದ್ದಾರೆ, ಹಿರಿಯರ ಹತ್ರ ಚರ್ಚೆ ಮಾಡ್ಲಿ. ಈ ಹಿಂದೆನೂ ಕೂಡ ನಾನು ಅನೇಕ ಬಾರಿ ಪಕ್ಷದಲ್ಲಿದ್ದೆ, ಅನೇಕ ಬಾರಿ ನಾ ಪಕ್ಷದಿಂದ ಆಚೆನೂ ಹೋಗಿದ್ದೆ. ಮತ್ತೆ ನಂಗೆ ಬರುವ ಆಸೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಪಕ್ಷದ ಹಿರಿಯ ಮುಖಂಡರಲ್ಲಿ ಅಥವಾ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ಲಿ, ಅದನ್ನ ಹಿರಿಯರು ಯೋಚನೆ ಮಾಡ್ತಾರೆ. ಸಾಧ್ಯವಾದ್ರೆ ನಾನು ಕೂಡ ರಾಜ್ಯದ ಕಾರ್ಯದರ್ಶಿ ಇದ್ದೀನಿ, ನನ್ನ ಹತ್ರನೂ ಕೂಡ ಮನವಿ ಕೊಡ್ಲಿ. ಸರ್, ಯಾರು ಹಿರಿಯರನ್ನ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಿ ನಮಗಿಂತ ಚಿಕ್ಕವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡದಂತ ವ್ಯಕ್ತಿಯ ಮಕ್ಕಳನ್ನ ತಂದು ಅಧ್ಯಕ್ಷರ ಮಾಡೋದು ಸಹಜವಾಗಿ ಹಿರಿಯರಿಗೆ ಸ್ವಲ್ಪ ನೋವು ಉಂಟು ಮಾಡಿದೆ. ಅದನ್ನ ಶಮನ ಮಾಡೋ ದೃಷ್ಟಿಕೋನದಲ್ಲಿ ನೀವು ಏನ್ ಮಾಡ್ತೀರಿ? ರಾಷ್ಟ್ರ
ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಸೀನಿಯರಿಟಿ ಸೇರಿ ಒಂದು ಪಕ್ಷವನ್ನ ಸುಂದರವಾಗಿ ಮಾಡ್ಕೊಳ್ಳೋಕೆ ಏನ್ ಪ್ರಾಬ್ಲಮ್ ಏನಾಗಿತ್ತು? ಯಾಕೆ ಇಷ್ಟೊಂದು ಡಿಸ್ಪ್ಯೂಟ್ಸ್ ಆಗ್ತಾ ಇದೆ ನಿಮ್ಮ ಪಕ್ಷದಲ್ಲಿ? ಖಂಡಿತ ಹೊಂದಾಣಿಕೆ ಇಲ್ಲದಿರೋದಾ ಹೇಗೆ? ಖಂಡಿತ ನಿಮಗೆ ನಮ್ಮ ಪಕ್ಷದ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಖುಷಿಯಿಂದ ನೀವು ಅಭಿನಂದನೆ ಹೇಳ್ತೀನಿ ಅಣ್ಣ. ಒಂದು ಗಮನದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆದ್ಮೇಲೆ ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕರ್ತರಲ್ಲಿ ಉತ್ಸಾಹ ಬರ್ತಾ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಪಕ್ಷಕ್ಕೆ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಮಾನ್ಯ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ ನೇಮಕ ಮಾಡಿದಾಗ ಇಡೀ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಾರ ಆಯಿತು. ಈ ಗ್ಯಾರಂಟಿ ಭರಾಟೆಗಳ ಮಧ್ಯೆ ನಾವು 2 ಸ್ಥಾನ 2 ಅಂಕಿ ದಾಟೋದು ಕಷ್ಟ ಅಂತ ಇತ್ತು ಲೋಕಸಭೆ ಚುನಾವಣೆಯಲ್ಲಿ. NDA 19 ಕ್ಷೇತ್ರಗಳು ಗೆಲ್ತಕ್ಕಂಥ ಸಾಧನೆ ಮಾಡಿದ ವಿಜೇಂದ್ರ ನೇತೃತ್ವ ಅಲ್ವೇ? ಹಾಗಾದ್ರೆ ರಾಜ್ಯಾಧ್ಯಕ್ಷ ಆದ ಮೇಲೆ ಹೇಳ್ತಾರೆ, ಬಹಳಷ್ಟು ಜನ ಹೇಳ್ತಾರ ಇಲ್ಲ ಯಾರ್ಯಾರಿಗೂ ಚೆನ್ನಾಗಿದೆ ಅಂತೇಳಿ. ಆ ರೀತಿಯಿಂದ ಇದ್ದಂತ ಸಂದರ್ಭದಲ್ಲಿ ಕೂಡ ಸ್ವತಃ ಮುಖ್ಯಮಂತ್ರಿಗಳ ಮೂಢ ಹಗರಣ ಆದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಮಾಡಿ 14 ಸೈಟ್ಗಳನ್ನ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಹೋರಾಟ ಅಲ್ವಾಗರೆ. DK ಶಿವಕುಮಾರ್ ತಮ್ಮನ ವಿರುದ್ಧ ದೇವೇಗೌಡರ ಅಳಿಯ ಮತ್ತು ಏನು ಹಿಂದಿನ ಜಯದೇವದ ನಿರ್ದೇಶಕ ಇರ್ತಂತ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಪಕ್ಷದಿಂದ ನಿಲ್ಲಿಸಿ ಪಕ್ಷದಿಂದ ಗೆಲ್ಲಿಸಿ DK ಶಿವಕುಮಾರ್ನ ಸೋಲಿಸಿದ ನಿಜಾನ ಹೌದಲ್ವಾಗ್ರೆ? ಯಾರೋ ಕೆಲವರು ಒಂದು ಏನೋ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕು, ಯಾವಾಗ್ಲೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಒಂದು ನಕಾರಾತ್ಮಕವಾಗಿ ಮಾತಾಡ್ಬೇಕು, ಆ ವಿಷಯ ಚರ್ಚೆಯಲ್ಲಿ ಇಡಬೇಕು ಅನ್ನೋ 2-3 ಜನ ಆ ರೀತಿ ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲ ಹಿರಿಯರು ಕೂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು, ನಮ್ಮ ರಾಷ್ಟ್ರೀಯ ನಾಯಕರು ಅದನ್ನೆಲ್ಲವನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.